ನಮಸ್ಕಾರ. ಇವತ್ತು ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡಿದೆ ನೋಡೋಣ. ಸೊ ಫಸ್ಟು ನಿಫ್ಟಿ ನೋಡಿ. ಇವತ್ತು ಆ್ಯಕ್ಚುಲಿ ಮಾರ್ಕೆಟ್ ಇವತ್ತು ಬುಲಿಶಲ್ಲಿದೆ. ಸೊ ಚೆನ್ನಾಗಿ ಬೈಯಿಂಗ್ ನಡೆದಿದೆ. ಬಟ್ ನೋಡಿ ನಾವು ಹಾಕಿರೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಈ ರೆಡ್ ಲೈನ್ ಇದೆ ನೋಡಿ, ಇದು ಮಂತ್ಲಿ ರೆಸಿಸ್ಟೆನ್ಸು. ಸೊ ನಾಳೆ ಇದನ್ನು ಬ್ರೇಕ್ಔಟ್ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಈ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ, ಈ ಮಾರ್ಕೆಟ್ ಬಂದ್ಬಿಟ್ಟು ಫುಲ್ ಫಾಲ್ ಆಗಿದೆಯಾ, ಫಾಲ್ ಆಗಿ ಇಲ್ಲಿಂದ ಇವತ್ತು ಗ್ರೀನ್ ಕ್ಯಾಂಡಲ್ ಕೊಟ್ಟಿದೆ. ಎಲ್ಲರೂ ಏನು ಅನ್ಕೊಂತಾರೆ, ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಸೊ ನಾಳೆ ಫುಲ್ ಹೋಗುತ್ತೆ ಅಂತ ನಾಳೆ ಎಲ್ಲ ಬೈ ಮಾಡ್ತಾರೆ. FIS ಏನು ಮಾಡ್ತಾರೆ, ಟಕ್ ಅಂತ ಹೊಡೆದ್ಬಿಡ್ತಾರೆ ಕೆಲಕ್ಕೆ. ಸೊ ಮಾರ್ಕೆಟ್ ರಿಕವರ್ ಆಗುತ್ತೆ ಅಂತ ನಾವು ಅನ್ಕೊಳ್ಳೋ ಟೈಮಲ್ಲಿ ಕರೆಕ್ಟಾಗಿ ಕರೆಕ್ಷನ್ ತೊಗೊಬಂದ್ಬಿಡ್ತಾರೆ. ಸೊ ನಾಳೆ ಇದು ಬ್ರೇಕ್ಔಟ್ ಆಗಲಿ. ಪ್ರೀವಿಯಸ್ ಐ ನೋಡಿ, ರೆಡ್ ಕಲರ್ ಹೈ ಇದೆಯಲ್ಲ, ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇವತ್ತಿಂದಲ್ಲ ನಿನ್ನೆ ಹೈನ ಬ್ರೇಕ್ಔಟ್ ಮಾಡಬೇಕು ನೋಡಿ. ಇದು ಯೆಲ್ಲೋ ಕಲರ್ ಲೈನ್ ಹಾಕ್ತೀನಿ. ಈ ಯೆಲ್ಲೋ ಕಲರ್ ಇದನ್ನು ಬ್ರೇಕ್ಔಟ್ ಆಗಿ ಮೇಲೆ ಹೋದ್ಮೇಲೆ ಸೊ ಮಾರ್ಕೆಟ್ ರಿವರ್ಸಲ್ ಅಂತ ಕನ್ಸಿಡರ್ ಮಾಡೋಣ. ಇನ್ನೊಂದು ಈ ರೆಡ್ ಲೈನ್ ನೋಡಿ, ಇದು ಮಂತ್ಲಿ ರೆಸಿಸ್ಟೆನ್ಸು, ಅಂದರೆ ಅದು ಸಪೋರ್ಟ್ ಆಗಿತ್ತು, ಅದನ್ನು ಬ್ರೇಕ್ಔಟ್ ಆಗಿ ಕೆಳಗೆ ಬಂದಿದೆ, ಮತ್ತೆ ಅದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಮಾರ್ಕೆಟ್ ಯಾವತ್ತು ಹೆಂಗಾಗುತ್ತೆ ಅಂದರೆ, ಬ್ರೇಕ್ಔಟ್ ಆದಮೇಲೆ ಇಲ್ಲಿಂದ ಬಂದು ಈ ಸಪೋರ್ಟ್ ಬ್ರೇಕ್ಔಟ್ ಮಾಡಿ ಮತ್ತೆ ರೀಟ್ರೇಸ್ಮೆಂಟ್ ಕೊಟ್ಟು ಇಲ್ಲಿ ರೀಟ್ರೇಸ್ಮೆಂಟ್ ತಗೊಳುತ್ತೆ ಮತ್ತೆ ಡೌನ್ಗೆ. ಸೊ ಮಾರ್ಕೆಟಲ್ಲಿ ನ್ಯೂಸ್ ಒಳ್ಳೆ ಇದೆ, ಬರಲ್ಲ, ವಾರ್ ಏನು ಕ್ಲಾರಿಟಿ ಇಲ್ಲ. ಎಲೆಕ್ಷನ್ ರಿಸಲ್ಟ್ ಬೇರೆ ಇದೆ. ಸೊ ಎಲೆಕ್ಷನ್ ಬಗ್ಗೆನೂ ಇದರಲ್ಲಿ ಡಿಸ್ಕಸ್ ಮಾಡೋಣ, ಇವತ್ತು ರಿಸಲ್ಟ್ ಹೆಂಗೆ ಬಂದಿದೆ ಅಂತ. ಓಕೆ, ಬಟ್ ಏನಂದರೆ ಮಾರ್ಕೆಟ್ ಎಲ್ಲ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ತುಂಬ ಸ್ಟಾಕ್ಸು. ಬ್ಯಾಂಕ್ ಸ್ಟಾಕ್ಸ್ ಅಲ್ಲಿ ಬಂದ್ಬಿಟ್ಟು ಇವತ್ತು 19 ಎಲ್ಲ ಸ್ಟಾಕ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ನಿಫ್ಟಿನಲ್ಲಿ ಟಾಪ್ 5 ಸ್ಟಾಕ್ಸ್ ಅಂದರೆ ತುಂಬ ಗೈನ್ ಆಗಿರೋದು, ಆಮೇಲೆ ಹಂಗೆ ಫಾಲ್ ಆಗಿರೋ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡಿ ಒಳ್ಳೆ ರಿಕವರಿ ಕೊಟ್ಟಿದೆ ಇವತ್ತು. ಬ್ಯಾಂಕ್ ನಿಫ್ಟಿ ಮೇಲೆ ಹೋಗೋಕ್ಕೆ ಮೇನ್ ರೀಸನ್ HDFC ಬ್ಯಾಂಕೇ ಇವತ್ತು 2% ಮೇಲೆ ಗೈನ್ ಆಗಿದೆ ನೋಡಿ, 2.6%. ಬೇರೆ ಸ್ಟಾಕ್ಸ್ಗಿಂತ HDFC, ಯಾಕಂದರೆ HDFCನೇ ಜಾಸ್ತಿ ಪೊಸಿಷನ್ ಇರೋದು ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಸ್ಟಾಕ್ಸ್ ಬಗ್ಗೆ ಹೆಂಗೆ ನೋಡೋಣ. ಇವತ್ತು ಸೆನ್ಸೆಕ್ಸ್ ನೋಡಿ, ಸೆನ್ಸೆಕ್ಸ್ನು 500 ಪಾಯಿಂಟ್ಸ್ ರಿಕವರಿ ಆಗಿದೆ. ಬ್ಯಾಂಕ್ ನಿಫ್ಟಿನೂ 500 ಪಾಯಿಂಟ್ಸ್ ರಿಕವರಿ ಆಗಿದೆ. ನಿಫ್ಟಿ 200 ಪಾಯಿಂಟ್ಸು. ಇವತ್ತು ಮಾರ್ಕೆಟ್ ಎಲ್ಲ ಸ್ವಲ್ಪ ಚೆನ್ನಾಗಿ ಗೈನ್ ಆಯಿತು. ಬೆಳಗ್ಗೆ ಓಪನಿಂಗ್ ಸ್ವಲ್ಪ ಕಡಿಮೆ ಆಯಿತು, ಬಟ್ ಆದ್ರೂ ಆಮೇಲೆ DI ಸೆಂಟ್ರಾಗಿ ಚೆನ್ನಾಗಿ ಬೈ ಮಾಡಿದ್ದಾರೆ. ಬಟ್ FII ಡೇಟಾ ಇವತ್ತು ಇನ್ನೂ ರಿಲೀಸ್ ಆಗಿಲ್ಲ, ಬಂದಮೇಲೆ ನೋಡಬೇಕು ಯಾರು ಜಾಸ್ತಿ FIS ಎಷ್ಟು ಸೆಲ್ ಮಾಡಿದ್ದಾರೆ ಅಂತ. FIS ಬೈ ಮಾಡೋಕ್ಕೆ ಯಾವಾಗ ಶುರು ಮಾಡ್ತಾರೋ ಅವಾಗ ಮಾರ್ಕೆಟ್ ಬಂದ್ಬಿಟ್ಟು ಮತ್ತೆ ಮೇಲೆ ಹೋಗುತ್ತೆ. ಇನ್ನೊಂದು ಶಾರ್ಟ್ ಟೈಮಲ್ಲಿ ಇದೆಲ್ಲ ನೋಡಬೇಡಿ. ಒಂದು ನ್ಯೂಸ್ ಯಾವುದೋ ಒಂದು ಬರುತ್ತೆ, ಮಾರ್ಕೆಟ್ ಕರೆಕ್ಟ್ ಆಗುತ್ತೆ, ಇದೆಲ್ಲ ಇದ್ದೇ ಇರುತ್ತೆ. ಲಾಂಗ್ ಟೈಮಲ್ಲಿ ಹೋಲ್ಡ್ ಮಾಡೋರಿಗೆ, ಇನ್ವೆಸ್ಟ್ ಮಾಡೋರಿಗೆ ಯಾವತ್ತಿದ್ದು ಪ್ರಾಫಿಟೇ. ಸೊ ಈ ಥರ ಫಾಲ್ ಬಂದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಇನ್ವೆಸ್ಟ್ ಮಾಡೋಕ್ಕೆ, ಯಾಕಂದರೆ ಈ ಥರ ಚಾನ್ಸ್ ಸಿಗಲ್ಲ. ಸೊ ನಮಗೆ ಪ್ರೈಸ್ ಕಡಿಮೆ ಸಿಗುತ್ತೆ ಅನ್ನೋವಾಗ ಈಸ್ಕೊಳ್ಳಿ ಸ್ಟಾಕ್ಸ್ನ. ಇವತ್ತು ನಿಫ್ಟಿನಲ್ಲಿ ಟ್ರೆಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಲ್ಮೋಸ್ಟು 8% ಗಂಟ ಇವತ್ತು ಗ್ರೋತ್ ಆಗಿದೆ. ಸೊ ಮಾರ್ಕೆಟ್ ನಿಫ್ಟಿನ ಮೇಲೆ ತೊಗೊಂಡೋಗಿದ್ದೆ ಟ್ರೆಂಡು. ಆಮೇಲೆ ಭಾರತ್ ಎಲೆಕ್ಟ್ರಿಕಲ್ಸ್ನು 4.25% ಜಾಸ್ತಿ ಆಗಿದೆ. ಆಮೇಲೆ ಅದಾನಿ ಎಂಟರ್ಪ್ರೈಸಸ್ಸು, ಅದಾನಿ ಪೋರ್ಟು, M&M. ಸೊ ಈ ಸ್ಟಾಕ್ಸ್ ಎಲ್ಲ ಟಾಪ್ 5 ಗೈನರ್ಸ್ ಇವತ್ತು ನಿಫ್ಟಿನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು ಎಲ್ಲ ಸೆಕ್ಟರ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಟೋಮೊಬೈಲ್ ಸೆಕ್ಟರು, ಫಾರ್ಮಾ, IT ಎಲ್ಲನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದೇ ಥರ ಟಾಪ್ ಲೂಸರ್ಸ್ ನೋಡೋಣ. ಇವತ್ತು SBI ಲೈಫ್ ಇನ್ಶೂರೆನ್ಸು ನಿಫ್ಟಿನಲ್ಲಿ ಕರೆಕ್ಷನ್ ಆಗಿದೆ. 3.5% ಕರೆಕ್ಟ್ ಆಗಿದೆ. ಟಾಟಾ ಸ್ಟೀಲೂ 3% ಕರೆಕ್ಟ್ ಆಗಿದೆ. ಟೈಟನ್ ಕರೆಕ್ಟ್ ಆಗಿದೆ. ಬಜಾಜ್ ಫಿನ್ಸರು ಕರೆಕ್ಟ್ ಆಗಿದೆ. JSW ಸ್ಟೀಲ್ ಕರೆಕ್ಟ್ ಆಗಿದೆ. ಈ ಸ್ಟೀಲ್ ಸೆಕ್ಟರಲ್ಲಿ ಜಾಸ್ತಿ ಏನು ಪರ್ಫಾರ್ಮೆನ್ಸೇ ಮಾಡ್ತಿಲ್ಲ ಸ್ಟೀಲ್ ಸೆಕ್ಟರು, ಯಾಕಂದರೆ ಚೈನಾಯಿಂದ ಸ್ಟೀಲ್ ಬಂದ್ಬಿಟ್ಟು ತುಂಬ ಡಂಪ್ ಮಾಡ್ತಿದ್ದಾರೆ. ಅದರಿಂದ ಸ್ಟೀಲ್ ಪ್ರೈಸ್ ಜಾಸ್ತಿ ಆಗ್ತಿಲ್ಲ, ಯಾಕಂದರೆ ಚೈನಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಆಗಿದೆ. ಸೊ ಅಲ್ಲಿ IN ಬಂದ್ಬಿಟ್ಟು ಬೈಯಿಂಗ್ ಕಡಿಮೆ ಆಗಿರೋದ್ರಿಂದ ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಡಂಪ್ ಮಾಡ್ತಿದ್ದಾರೆ ಅವರು. ಸೊ ಅದರಿಂದ ಬೇರೆ ಕಂಟ್ರೀಸಲ್ಲಿ ಇವ್ರು ಕೊಡೋ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ಗೆ ಅವ್ರು ಕೊಡೋದ್ರಿಂದ ಇಲ್ಲಿ ಇವ್ರಿಗೆ ಪ್ರಾಫಿಟ್ ಇದಾಗ್ತಿದೆ, ಯಾಕಂದರೆ ಇವರು ಕಾಂಪಿಟೇಟ್ ಮಾಡೋಕ್ಕಾಗ್ತಿಲ್ಲ ಪ್ರೈಸು. ಓಕೆ, ಮತ್ತು ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹರಿಯಾಣದಲ್ಲಿ BJP ಲೀಡಿಂಗ್ ರೀ, 49 ಸೀಟ್ಸ್ ಓನ್ ಮಾಡಿದ್ದಾರೆ. ಅದೇ ಥರ ಜಮ್ಮು ಆ್ಯಂಡ್ ಕಾಶ್ಮೀರ ನೋಡಿದ್ರೆ JKN ಪಾರ್ಟಿ ಬಂದ್ಬಿಟ್ಟು 42 ಸೀಟ್ಸ್ ಲೀಡಿಂಗಲ್ಲಿದ್ದಾರೆ. ಸೆಕೆಂಡ್ ಪ್ಲೇಸಲ್ಲಿ BJP ಇದ್ದಾರೆ. ಕಾಂಗ್ರೆಸ್ 4th ಪ್ಲೇಸಲ್ಲಿದ್ದಾರೆ, 6 ಸೀಟ್ಸ್ ಬಂದಿದೆ ಅಷ್ಟೇ. ಇಲ್ಲಿ ನೋಡಿ ಹರಿಯಾಣದಲ್ಲಿನೂ ಅಷ್ಟೇ, ಕಾಂಗ್ರೆಸ್ ಬಂದ್ಬಿಟ್ಟು 36 ಸೀಟ್ಗಳು. ಸೊ BJP ಅವ್ರು ಬಂದ್ಬಿಟ್ಟು ಹೆಚ್ಚು ಕಮ್ಮಿ 13 ಸೀಟ್ಗಳು ಲೀಡಿಂಗಲ್ಲಿದ್ದಾರೆ. ಆಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ. ಸೊ ಮಾರ್ಕೆಟ್ ಇವತ್ತು ಬುಲಿಶ್ ಆಗೋಕ್ಕೆ ಕಾರಣ ಮೇನ್ ಇದೂ ಎಲೆಕ್ಷನ್ ರಿಸಲ್ಟು ಒಂದು ರೀಸನೇ. ಶಾರ್ಟ್ ಟೈಮಲ್ಲಿ ಮಾರ್ಕೆಟ್ ಮೇಲೆ ಕೆಳಗಡೆ ಮೂವ್ ಆಗುತ್ತೆ ರೀ, ನಾವು ಅದನ್ನೆಲ್ಲ ಹೋಗಿ ಎದುರ್ಕೊಂಡ್ರೆ ಮಾರ್ಕೆಟಲ್ಲಿ ಇರೋಕ್ಕಾಗಲ್ಲ. ಸೊ ಸ್ವಲ್ಪನೇ ಶೇರ್ಸು ಕನ್ಸಿಡರ್ ಮಾಡಿ ಹಂಗೆ ಹೋಲ್ಡ್ ಮಾಡಿ. ಒಳ್ಳೆ ಸ್ಟಾಕ್ಸ್ನ ಫೈಂಡ್ ಔಟ್ ಮಾಡಿ. ಎಲ್ಲ ಸ್ಟಾಕ್ಸಲ್ಲೂ ದುಡ್ಡು ಹಾಕೋಕ್ಕೆ ಹೋಗ್ಬೇಡಿ. ವ್ಯಾಲ್ಯೂಷನ್ ಯಾವ ಸ್ಟಾಕ್ಸಲ್ಲಿ ವ್ಯಾಲ್ಯೂಷನ್ ಚೆನ್ನಾಗಿದೆಯೋ ಆ ಸ್ಟಾಕ್ಸಲ್ಲಿ. ಫ್ಯೂಚರ್ ಬಿಸ್ನೆಸ್ ಗ್ರೋತ್ ಯಾವ್ದು ಚೆನ್ನಾಗಿದೆ, ಫ್ಯೂಚರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ. EV ಸೆಕ್ಟರು, ಫೈನಾನ್ಸಲ್ಲಿ ನೋಡಿದ್ರೆ ಗೋಲ್ಡ್ ಅಗೇನ್ಸ್ಟ್ ಲೋನ್ ಸೆಕ್ಟರ್ಸು, ಅಂದರೆ ಮಣಪುರಂ, ಈ ಥರ ಗೋಲ್ಡ್ ಅಗೇನ್ಸ್ಟ್ ಯಾರು ಲೋನ್ ಕೊಡ್ತಾರೋ ಅವರು ಪ್ರಾಫಿಟಲ್ಲೇ ಇರ್ತಾರೆ. ಸೊ ಆ ಥರ ನೋಡಿ. ಓಕೆ ಗೈಸ್, ಥ್ಯಾಂಕ್ ಯು.